ಅಪೂರ್ವವಾದಂತ ಒಂದು ಅಪರೂಪದ ತಮ್ಮೆಲ್ಲರ ವಿಶ್ವಾಸವನ್ನು ಹೆಚ್ಚು ಮಾಡತಕ್ಕಂತ ಒಂದು ಸುಂದರವಾದಂತ ಒಂದು ನೋಟ ಇದು. ರೈತರನ್ನ, ದಲಿತರನ್ನ, ಹಿಂದುಳಿದವರನ್ನ, ಅಲ್ಪಸಂಖ್ಯಾತರನ್ನ ಹಾಳು ಮಾಡಿದ್ದೀರಿ. ಅಚ್ಚೇ ದಿನ ಕೆಟ್ಟು ಬಂದ್ರಿ ಅಧಿಕಾರಕ್ಕೆ. ನೀವು ಅಚ್ಚೇ ದಿನ ಬರ್ತದೆ. ಇವತ್ತು ಒಂದು ಲೀಟರ್ ಪೆಟ್ರೋಲ್ ಬೆಲೆ 102, 103 ರೂಪಾಯಿ, ಡೀಸೆಲ್ ಬೆಲೆ 95 ರೂಪಾಯಿ, ಗ್ಯಾಸ್ ಬೆಲೆ 1100 ರೂಪಾಯಿ. ಮಾತೆತ್ತಿದ್ರೆ ನಕ್ಕಾವುಂಗಾ न खाने दूंगा, न खाऊंगा न खाने दूंगा. ನರೇಂದ್ರ ಮೋದಿ ಅವರೇ, ಎಷ್ಟು ಸುಳ್ಳು ಹೇಳ್ತಿರ್ರಿ ನೀವು. ಯಡಿಯೂರಪ್ಪನ ಸರ್ಕಾರ, ಬಿಜೆಪಿ ಸರ್ಕಾರ, ಬಸವರಾಜ ಬೊಮ್ಮಾಯಿ ಸರ್ಕಾರ 40% ಕಮಿಷನ್ ಸರ್ಕಾರ. ನಿಮಗೆ ನೇರವಾಗಿ ಮಾತೆತ್ತಿದ್ರೆ ಸಬ್ಕ ವಿಕಾಸ್, ಸಬ್ಕ ವಿಶ್ವಾಸ್. ಕರಾವಳಿನಲ್ಲಿ ಇತ್ತೀಚೆಗೆ 15 ದಿನಗಳಲ್ಲಿ 3 ಕೊಲೆಗಳಾಗಿದ್ದಾವೆ. ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೋಗಿದ್ರು. ಮಸೂದನ್ ಅವ್ರ ಕೊಲೆಯಾಗಿತ್ತು. ಪ್ರವೀಣ್ ಅವ್ರ ಕೊಲೆಯಾಗಿತ್ತು. ಫಾಜಿಲ್ ಕೊಲೆಯಾಯ್ತು. ನಾನು ಕೇಳ್ತೀನಿ ಬಸವರಾಜ ಬೊಮ್ಮಾಯಿ, ನೀವು ಇಡೀ ಕರ್ನಾಟಕದ ಮುಖ್ಯಮಂತ್ರಿನೋ ಅಥವಾ ಒಂದು ಧರ್ಮಕ್ಕೆ ಸೇರಿದಂತ ಮುಖ್ಯಮಂತ್ರಿನೋ ಅಂತೇಳಿ ಪ್ರಶ್ನೆಯನ್ನು ಕೇಳಬೇಕಾಗ್ತದೆ. ನೀವು ಮಸೂದ್ ಮನೆಗೆ ಹೋಗ್ಲಿಲ್ಲ, ಫಾಜಿಲ್ ಮನೆಗೆ ಹೋಗ್ಲಿಲ್ಲ, ಪ್ರವೀಣ ಮಾತ್ರ ಪರಿಹಾರ ಕೊಟ್ರಿ. ನಾನು ಕೊಡಬೇಡಿ ಅಂತ ಹೇಳಲ್ಲ, ಕೊಟ್ಟಿರ ಸರಿ. ಆದ್ರೆ ಯಾಕೆ ಮಸೂದ್ ಕೊಡ್ಲಿಲ್ಲ, ಯಾಕೆ ಫಾಜಿಲ್ ಕೊಡ್ಲಿಲ್ಲ? ನಿಮಗೆ ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ ಹೇಳಲಿಕ್ಕೆ ಯಾವುದಾದ್ರೂ ನೈತಿಕತೆ ಇದೆಯಾ? ನಿಮಗೆ ನೈತಿಕತೆ ಇದೆಯಾ? ನೀವು ಈ ರಾಜ್ಯ ಆಳ್ಲಿಕ್ಕೆ ಲಾಯಕ? ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಲಾಯಕ? ನೀವು ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಸಂವಿಧಾನ ಮೇಲೆ ಪ್ರಮಾಣ ಮಾಡ್ತೀವಿ. ಕರ್ನಾಟಕದ 6.5 ಕೋಟಿ ಜನರನ್ನ ಅವರ ಆಸ್ತಿ ಪಾಸ್ತಿ, ಮಾನ ಮರ್ಯಾದೆ, ಜೀವ ರಕ್ಷಣೆ ಮಾಡತಕ್ಕಂತ ಜವಾಬ್ದಾರಿ ನಮ್ಮದು ಅಂತ ಹೇಳ್ತೀವಿ. ಇವತ್ತು ಇದರಿಂದ ಅಲ್ಪಸಂಖ್ಯಾತರು ಆತಂಕದಲ್ಲಿ ಬದುಕ್ತಾ ಇದ್ದಾರೆ. ಇವತ್ತು ಭ್ರಷ್ಟಾಚಾರ 40% ನಡೀತಾ ಇದೆ. ಒಬ್ಬ ಸಂತೋಷ್ ಪಾಟೀಲ್ ಅಂತಕ್ಕಂಥ ವ್ಯಕ್ತಿ 40% ಲಂಚ ಕೊಡ್ಲಿಕ್ಕೆ ಸಾಧ್ಯವಾಗದೇನೆ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡ್ಕೊಂಡ್ರು. ಅದಕ್ಕಾಗಿ ನಿಮ್ಮ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟರು. ಅದನ್ನ ಮುಚ್ಚಾಕ್ಲಿ ಕೊಟ್ಟಿದ್ದೀರಿ.
ಇವತ್ತು ದ್ವೇಷದ ರಾಜಕಾರಣ ಪ್ರಾರಂಭ ಮಾಡಿದ್ದೀರಿ. ನರೇಂದ್ರ ಮೋದಿಜಿ ಎಷ್ಟು ಕಾಲ ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಜನಶಕ್ತಿಯ ಮುಂದೆ ರಾಜ್ಯ ಶಕ್ತಿ ಯಾವತ್ತೂ ಕೂಡ ಅಂಕುಶವನ್ನ ಇಟ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಜನಶಕ್ತಿ ಎದ್ದೇ ಹೇಳ್ತದೆ. ಇವತ್ತು ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಅನಗತ್ಯವಾಗಿ there is no money laundering, there is no criminal act, there is no FIR. ಆದರೂ ಕೂಡ 50 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ದೀರಿ ಅವರನ್ನ. ಯಾವ ತಪ್ಪಿಗಾಗಿ? ಸೋನಿಯಾ ಗಾಂಧಿ ಅವರು ಅವರ ವಯಸ್ಸನ್ನು ಕೂಡ ಲೆಕ್ಕಿಸದೇನೆ ಅವರನ್ನ ಇಡಿ ಕಚೇರಿ ಕರೆದು ಗಂಟೆಗಟ್ಟಲೆ ವಿಚಾರಣೆ ಮಾಡಿದಿರಿ. ನರೇಂದ್ರ ಮೋದಿಜಿ ಕೋಟ್ಯಾಂತರ ಕಾರ್ಯಕರ್ತರಿದ್ದಾರೆ ಕಾಂಗ್ರೆಸ್ಸಿಗೆ. ಆ ಎಲ್ಲ ಕಾರ್ಯಕರ್ತರು ಕೂಡ ಸೋನಿಯಾ ಗಾಂಧಿ ಅವರ ಜೊತೆಯಲ್ಲಿ, ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಇದ್ದಾರೆ ಅಂತಕ್ಕಂಥ ಮಾತನ್ನ ಅವರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯು ಕಾಂಟ್ ಪ್ರಾಸಿಕ್ಯೂಟ್ ಎನ್ ಇನ್ನೋಸೆಂಟ್ ಮ್ಯಾನ್, ಇನ್ನೋಸೆಂಟ್ ವುಮನ್. Law does not permit. Constitution does not permit. ಇವತ್ತು ನಾವೆಲ್ಲರೂ ಕೂಡ ಈ ಸೇಡಿನ ರಾಜಕಾರಣ ಮಾಡ್ತಕ್ಕಂಥ ಕೋಮುವಾದಿ ಭ್ರಷ್ಟ ಬಿಜೆಪಿಯನ್ನ ಎಷ್ಟು ಜಾಗ್ರತೆ ಕಿತ್ತೊಗಲಿಕ್ಕೆ ಸಾಧ್ಯ ಆಯ್ತದೆ, ಅಷ್ಟು ಈ ದೇಶ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. RSSನವರು ಒಂದು ನಾಯಕತ್ವ, ಒಂದು ಚಿಹ್ನೆ, ಒಂದು ಐಡಿಯಾಲಜಿ ಇರ್ತದವರು. ಇದನ್ನೇ ಹಿಟ್ಲರ್ ಕೂಡ ನಂಬಿಕೊಂಡಿದ್ದದ್ದು. ಇವತ್ತು ಅಧಿಕಾರವನ್ನು ತರಲಿಕ್ಕೆ ಹೊರಟಿದ್ದಾರೆ, ಸಂವಿಧಾನವನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಸಂವಿಧಾನ ಇದ್ರೆ, ಸಂವಿಧಾನ ಉಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಅದು ಉಳಿದ್ರೆ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ದಲಿತರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ, ಹಿಂದುಳಿದವರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ, ಅಲ್ಪಸಂಖ್ಯಾತರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ, ರೈತರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಕಾಂಗ್ರೆಸ್ನವರ ಕರ್ತವ್ಯ, ಜವಾಬ್ದಾರಿ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿರೋರು ನಾವು. ಮಹಾತ್ಮ ಗಾಂಧೀಜಿ, ನೆಹರು, ವಲ್ಲಭಾಯ್ ಪಟೇಲ್, ಆಜಾದ್ ಅನೇಕ ಜನ ಪ್ರಾಣತ್ಯಾಗ ಮಾಡಿದ್ದಾರೆ. ನೆಹರು ಫ್ಯಾಮಿಲಿ ಯಾರೇ ಗ್ರಾಮ ಪಂಚಾಯಿತಿ ಚೇರ್ಮನ್ ಬಿಟ್ಕೊಡಕ್ ತಯಾರಾಗಿಲ್ಲ ಇವತ್ತು. ಅಂಥದ್ರಲ್ಲಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ನಮಗೆ ಪ್ರಧಾನಮಂತ್ರಿ ಪಟ್ಟ ಬೇಡ ಅಂತೇಳಿ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ. ಮನಮೋಹನ್ ಸಿಂಗ್ನಂತ ಒಬ್ಬ ಆರ್ಥಿಕ ತಜ್ಞರನ್ನ ಪ್ರಧಾನಮಂತ್ರಿ ಮಾಡಿ ಈ ದೇಶದ ಮೂಲ ಸಮಸ್ಯೆಗಳು, ಮೂಲಭೂತ ಸೌಕರ್ಯಗಳು, ರೈಟ್ ಟು ವರ್ಕ್, ರೈಟ್ ಟು ಎಜುಕೇಶನ್, ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಫುಡ್ ಈ ದೇಶದಲ್ಲಿ ಜಾರಿಯಾಗಿದ್ರೆ ಅದಕ್ಕೆ ಸೋನಿಯಾ ಗಾಂಧಿ ಅವರು ಕಾರಣ ಅಂತಕ್ಕಂಥದ್ದನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ. ಜನಶಕ್ತಿಯ ಆಶೀರ್ವಾದ ಇಲ್ಲದೆ ಹೋದ್ರೆ ಯಾರು ಕೂಡ ದೀರ್ಘಕಾಲ ರಾಜಕೀಯವನ್ನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಜನಸೇವೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಜನರ
ನಿರಂತರವಾದಂತ ಪ್ರೀತಿ, ವಿಶ್ವಾಸ, ಆಶೀರ್ವಾದದಿಂದ ಇವತ್ತು ನಾನು ಶಾಸಕನಾಗಿ, ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಕನ್ನಡ ನಾಡಿನ ಜನರ ಸೇವೆಯನ್ನು ಮಾಡತಕ್ಕಂತ ಅವಕಾಶ ಸಿಕ್ಕಿದ್ದಕ್ಕೆ ಇಡೀ ಕರ್ನಾಟಕದ ಜನರಿಗೆ ನಾನು ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲಿವರೆಗೆ ದೈಹಿಕವಾಗಿ, ಮಾನಸಿಕವಾಗಿ ಸದೃಢನಾಗಿರುತ್ತೇನೆ ಅಲ್ಲಿವರೆಗೂ ಕೂಡ ಸಕ್ರಿಯ ರಾಜಕಾರಣ ಮಾಡಿ ಈ ನಾಡಿನ ಸೇವೆಯನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ. ಅನೇಕ ಸಾರಿ ವಿರೋಧ ಪಕ್ಷದವರು, ಮಾಧ್ಯಮಗಳು ಸೃಷ್ಟಿ ಮಾಡಿ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಮಧ್ಯೆ ಬಿರುಕಿದೆ. ಈ 75ನೇ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರ ವಿರೋಧ ಇದೆ. ನಾನು ಹೇಳ್ತೇನೆ, ಇದು ವಿರೋಧ ಪಕ್ಷದವರ ಭ್ರಮೆ ಮತ್ತು ಕೆಲವು ಮಾಧ್ಯಮಗಳ ಸೃಷ್ಟಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಶಿವಕುಮಾರ್ ಒಟ್ಟಾಗಿದ್ದೇವೆ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಕರ್ನಾಟಕದಲ್ಲಿ ಒಂದು ಭ್ರಷ್ಟ ಕೋಮುವಾದಿ ಸರ್ಕಾರ ಇದೆ. ಈ ಭ್ರಷ್ಟ ಕೋಮುವಾದಿ ಜನಪೀಡ ಸರ್ಕಾರವನ್ನು ಕಿತ್ತೊಗೆದು ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥದ್ದು, ಅದಕ್ಕೆಲ್ಲರೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ನಾನು 44 ವರ್ಷಗಳ ಸಕ್ರಿಯ ರಾಜಕಾರಣದಲ್ಲಿದ್ದೀನಿ. ಈಗಿರ್ತಕ್ಕಂಥ ಬಿಜೆಪಿ ಸರ್ಕಾರ ಇಷ್ಟೊಂದು ಭ್ರಷ್ಟ, ಇಷ್ಟೊಂದು ಕೋಮುವಾದಿ ಸರ್ಕಾರವನ್ನು ನನ್ನ ರಾಜಕೀಯ ಜೀವನದಲ್ಲಿ ನೋಡಿರಲಿಲ್ಲ ಅಂತಕ್ಕಂಥದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನೀವೆಲ್ಲ ನನಗೆ ಶುಭ ಕೋರಲಿಕ್ಕೆ ಬಂದಿದ್ದೀರಿ. ರಾಜ್ಯದ ಮೂಲೆ ಮೂಲೆಗಳಿಂದ ನನಗೆ ಶುಭ ಕೋರೋದ್ರ ಮೂಲಕ ತಾವೆಲ್ಲರೂ ಕೂಡ ಶಪಥ ಮಾಡಬೇಕು. ಇವತ್ತು ಈ ಕೋಮುವಾದಿ ಬಿಜೆಪಿಯನ್ನು ಕಿತ್ತೊಗಿತೇವೆ, ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತೇವೆ ಅಂತೇಳಿ. ಇವತ್ತು ರೈತರು
ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ಯುವಕರು ಆತಂಕದಿಂದ ಬದುಕಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಇವತ್ತು ಈ ದೇಶದ ಜನ ಅತ್ಯಂತ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಪ್ರಜಾಪ್ರಭುತ್ವ ಇವತ್ತು ಸಂಕಷ್ಟದಲ್ಲಿದೆ. ಸಂವಿಧಾನಕ್ಕೆ ರಕ್ಷಣೆ ಇಲ್ಲ. ಭಾರತೀಯ ಜನತಾ ಪಕ್ಷದವರು ನಮಗೆಲ್ಲ ಇವತ್ತೇನು ಸ್ವಾತಂತ್ರ್ಯ ಸಿಕ್ಕಿದೆ, ಈ ಸ್ವಾತಂತ್ರ್ಯವನ್ನ ಗಳಿಸಿಕೊಟ್ಟದರಲ್ಲಿ, ಅದರ ಹೋರಾಟದಲ್ಲಿ ಅವರದೇನು ಪಾತ್ರ ಇಲ್ಲ. ಅವರು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡಬೇಕು, ಲೂಟಿ ಹೊಡಿಬೇಕು. ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು, ಸರ್ವಾಧಿಕಾರವನ್ನ ಈ ದೇಶದಲ್ಲಿ ತರಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ನಾನು ಭಾರತೀಯ ಜನತಾ ಪಕ್ಷದವರಿಗೆ, ನರೇಂದ್ರ ಮೋದಿ ಅವರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷದವರೇ, ನರೇಂದ್ರ ಮೋದಿ ಅವರೇ, ನೀವೆಂದೆಂದಿಗೂ ಕೂಡ ಕಾಂಗ್ರೆಸ್ ಅನ್ನು ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಈ ದೇಶದ ಜನ ಬಿಡಲ್ಲ. ನಿಮ್ಮ ಕನಸು ನನಸಾಗಲ್ಲ. ಮುಂದಿನ ಲೋಕಸಭಾ ಚುನಾವಣೆ 2024, ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ 2023, 24ಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತದೆ. ರಾಹುಲ್ ಗಾಂಧಿ ಅವರು ಈ ದೇಶದ ಆಶಾ ಕಿರಣ. ರಾಹುಲ್ ಗಾಂಧಿ ಅವರು ಈ ದೇಶದ ಆಶಾ ಕಿರಣ. ಯಾರಿಗೆ ಬಡವರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ, ರೈತರ ಬಗ್ಗೆ ಕಾಳಜಿ ಇರ್ತದೆ ಅಂತವರು ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯಬೇಕು. ಅದಕ್ಕೆ ರಾಹುಲ್ ಗಾಂಧಿ ಅವರು ಅರ್ಹ ವ್ಯಕ್ತಿ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನರೇಂದ್ರ ಮೋದಿ ಅವರು 8 ವರ್ಷ ಆಯಿತು ಪ್ರೈಮ್ ಮಿನಿಸ್ಟರ್ ಆಗಿ. ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಹಾಳು ಮಾಡುದು, ನುಡಿದಂತೆ ನಡೆಯಲಿಲ್ಲ. ವಚನ ಭ್ರಷ್ಟರಾಗಿದ್ದಾರೆ. ನರೇಂದ್ರ ಮೋದಿ ಅವರೇ, ನೀವು 2014ರಲ್ಲಿ ಪ್ರಧಾನಮಂತ್ರಿ ಆದಾಗ ಈ ದೇಶದ ಮೇಲೆ ಇದ್ದಂತ ಸಾಲ ಸ್ವಾತಂತ್ರ್ಯ ಬಂತವಿಂದ 53,11,000 ಕೋಟಿ.
ನೀವು ಪ್ರಧಾನಮಂತ್ರಿ ಆದ ಮೇಲೆ 8 ವರ್ಷಗಳ ನಂತರ 70 ವರ್ಷದಲ್ಲಿ 14ರವರೆಗೆ ದೇಶದ ಮೇಲಿದ್ದಂತ ಸಾಲ 53,11,000 ರೂಪಾಯಿ. ನೀವು ಅಧಿಕಾರಕ್ಕೆ ಬಂದ ಮೇಲೆ 8 ವರ್ಷಗಳ ನಂತರ ಇವತ್ತು ಈ ಮಾರ್ಚ್ ಕೊನೆಗೆ ದೇಶದ ಮೇಲೆ ಇರ್ತಕ್ಕಂಥ ಸಾಲ 155 ಲಕ್ಷ ಕೋಟಿ. 8 ವರ್ಷದಲ್ಲಿ 102 ಲಕ್ಷ ಕೋಟಿ ಸಾಲ ಮಾಡಿದಿರಿ ನರೇಂದ್ರ ಮೋದಿ ಅವರೇ. ರೈತರನ್ನ, ದಲಿತರನ್ನ, ಹಿಂದುಳಿದವರನ್ನ, ಅಲ್ಪಸಂಖ್ಯಾತರನ್ನ ಹಾಳು ಮಾಡಿದಿರಿ. ಯುವಕರಿಗೆ ಉದ್ಯೋಗ ಕೊಡಕ್ಕೆ ಆಗ್ಲಿಲ್ಲ ನಿಮ್ಮ ಕೈನಲ್ಲಿ. ಬೆಲೆ ಏರಿಕೆ ಗಗನ ಮುಟ್ಟಿದೆ. ಮನಮೋಹನ್ ಸಿಂಗ್ ಅವರು ಇರುವಾಗ ಒಂದು ಲೀಟರ್ ಪೆಟ್ರೋಲ್ ಬೆಲೆ 71 ರೂಪಾಯಿ, ಡೀಸೆಲ್ ಬೆಲೆ 46 ರೂಪಾಯಿ, ಗ್ಯಾಸ್ ಬೆಲೆ 414 ರೂಪಾಯಿ. ಇವತ್ತು ಅಚ್ಚೇ ದಿನ ಕಟ್ ಬಂದ್ರಿ ಅಧಿಕಾರಕ್ಕೆ. ನೀವು ಅಚ್ಚೇ ದಿನ ಬರ್ತದೆ. ಇವತ್ತು ಒಂದು ಲೀಟರ್ ಪೆಟ್ರೋಲ್ ಬೆಲೆ 102, 103 ರೂಪಾಯಿ, ಡೀಸೆಲ್ ಬೆಲೆ 95 ರೂಪಾಯಿ, ಗ್ಯಾಸ್ ಬೆಲೆ 1,100 ರೂಪಾಯಿ. ಮಾತೆತ್ತಿದ್ರೆ ನಕ್ಕಾವುಂಗಾ ನಕ್ಕಾನೇ ದೂಂಗಾ, ನಕ್ಕಾವುಂಗಾ ನಕ್ಕಾನೇ ದೂಂಗಾ. ನರೇಂದ್ರ ಮೋದಿ ಅವರೇ, ಎಷ್ಟು ಸುಳ್ಳು ಹೇಳ್ತೀರ್ರಿ ನೀವು. ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ನಿಮಗೆ 2021 ಜೂನ್ನಲ್ಲಿ ಪತ್ರ ಬರೆದಿದ್ದಾರೆ. ಯಡಿಯೂರಪ್ಪನ ಸರ್ಕಾರ, ಬಿಜೆಪಿ ಸರ್ಕಾರ, ಬಸವರಾಜ ಬೊಮ್ಮಾಯಿ ಸರ್ಕಾರ 40% ಕಮಿಷನ್ ಸರ್ಕಾರ. ನಿಮಗೆ ನೇರವಾಗಿ ಸ್ಟೇಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಕೆಂಪಣ್ಣವರು ಪತ್ರ ಬರೆದಿದ್ದಾರೆ. ನಕ್ಕಾವುಂಗಾ ನಕ್ಕಾನೇ दूंगा, क्या हो गया? नक्काऊंगा खाने दूंगा. ಮಾತೆತ್ತಿದ್ರೆ सबका साथ सबका विकास सबका ವಿಶ್ವಾಸ. ಕರಾವಳಿನಲ್ಲಿ ಇತ್ತೀಚೆಗೆ 15 ದಿನಗಳಲ್ಲಿ 3 ಕೊಲೆಗಳಾಗಿದ್ದಾವೆ. ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೋಗಿದ್ರು. ಮಸೂದನ್ ಅವ್ರ ಕೊಲೆಯಾಗಿತ್ತು. ಪ್ರವೀಣನ್ ಅವ್ರ ಕೊಲೆಯಾಗಿತ್ತು. ಫಾಜಿಲ್ ಕೊಲೆಯಾಯ್ತು. ನಾನು ಕೇಳ್ತೀನಿ ಬಸವರಾಜ ಬೊಮ್ಮಾಯಿ, ನೀವು ಇಡೀ ಕರ್ನಾಟಕದ ಮುಖ್ಯಮಂತ್ರಿನೋ ಅಥವಾ ಒಂದು ಧರ್ಮಕ್ಕೆ ಸೇರಿದಂತ ಮುಖ್ಯಮಂತ್ರಿನೋ ಅಂತೇಳಿ ಪ್ರಶ್ನೆಯನ್ನು ಕೇಳಬೇಕಾಗ್ತದೆ. ನೀವು ಮಸೂದ್ ಮನೆಗೆ ಹೋಗ್ಲಿಲ್ಲ, ಫಾಜಿಲ್ ಮನೆಗೆ ಹೋಗ್ಲಿಲ್ಲ, ಪ್ರವೀಣ ಮಾತ್ರ ಪರಿಹಾರ ಕೊಟ್ರಿ. ನಾನು ಕೊಡಬೇಡಿ ಅಂತ ಹೇಳಲ್ಲ, ಕೊಟ್ಟಿದ ಸರಿ. ಆದ್ರೆ ಯಾಕೆ ಮಸೂದ್ ಕೊಡ್ಲಿಲ್ಲ, ಯಾಕೆ ಫಾಜಿಲ್ ಕೊಡ್ಲಿಲ್ಲ?
ನಿಮಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಲಿಕ್ಕೆ ಯಾವುದಾದ್ರೂ ನೈತಿಕತೆ ಇದೆಯಾ? ನಿಮಗೆ ನೈತಿಕತೆ ಇದೆಯಾ? ನೀವು ಈ ರಾಜ್ಯ ಆಳ್ಲಿಕ್ಕೆ ಲಾಯಕ? ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಲಾಯಕ? ನೀವು ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಸಂವಿಧಾನ ಮೇಲೆ ಪ್ರಮಾಣ ಮಾಡ್ತೀವಿ. ಕರ್ನಾಟಕದ 6.5 ಕೋಟಿ ಜನರನ್ನ ಅವರ ಆಸ್ತಿ ಪಾಸ್ತಿ ಮಾನ ಮರ್ಯಾದೆ ಜೀವ ರಕ್ಷಣೆ ಮಾಡತಕ್ಕಂತ ಜವಾಬ್ದಾರಿ ನಮ್ಮದು ಅಂತ ಹೇಳ್ತೀವಿ. ಇವತ್ತು ಇದರಿಂದ ಅಲ್ಪಸಂಖ್ಯಾತರು ಆತಂಕದಲ್ಲಿ ಬದುಕ್ತಾ ಇದ್ದಾರೆ. ಇವತ್ತು ಭ್ರಷ್ಟಾಚಾರ 40% ನಡೀತಾ ಇದೆ. ಒಬ್ಬ ಸಂತೋಷ್ ಪಾಟೀಲ್ ಅಂತಕ್ಕಂಥ ವ್ಯಕ್ತಿ 40% ಲಂಚ ಕೊಡ್ಲಿಕ್ಕೆ ಸಾಧ್ಯವಾಗದೇನೆ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡ್ಕೊಂಡ್ರು. ಅದಕ್ಕಾಗಿ ನಿಮ್ಮ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟರು. ಅದನ್ನ ಮುಚ್ಚಾಕ್ಲಿ ಕೊಟ್ಟಿದ್ದೀರಿ. ಇವತ್ತು ದ್ವೇಷದ ರಾಜಕಾರಣ ಪ್ರಾರಂಭ ಮಾಡಿದ್ದೀರಿ. ನರೇಂದ್ರ ಮೋದಿಜಿ ಎಷ್ಟು ಕಾಲ ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಜನಶಕ್ತಿಯ ಮುಂದೆ ರಾಜ್ಯ ಶಕ್ತಿ ಯಾವತ್ತೂ ಕೂಡ ಅಂಕುಶವನ್ನ ಇಟ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಜನಶಕ್ತಿ ಎದ್ದೇ ಹೇಳ್ತದೆ. ನರೇಂದ್ರ ಮೋದಿಜಿ ಕೋಟ್ಯಾಂತರ ಕಾರ್ಯಕರ್ತರಿದ್ದಾರೆ ಕಾಂಗ್ರೆಸ್ಸಿಗೆ. ಆ ಎಲ್ಲ ಕಾರ್ಯಕರ್ತರು ಕೂಡ ಸೋನಿಯಾ ಗಾಂಧಿ ಅವರ ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಇದ್ದಾರೆ ಅಂತಕ್ಕಂಥ ಮಾತನ್ನ ಅವರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದನ್ನೇ ಹಿಟ್ಲರ್ ಕೂಡ ನಂಬಿಕೊಂಡಿದ್ದದ್ದು. ಅಧಿಕಾರವನ್ನು ತರಲಿಕ್ಕೆ ಹೊರಟಿದ್ದಾರೆ. ಸಂವಿಧಾನವನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಸಂವಿಧಾನ ಇದ್ರೆ, ಸಂವಿಧಾನ ಉಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಅದು ಉಳಿದ್ರೆ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ದಲಿತರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ, ಹಿಂದುಳಿದವರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ, ಅಲ್ಪಸಂಖ್ಯಾತರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ, ರೈತರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಕಾಂಗ್ರೆಸ್ನವರ ಕರ್ತವ್ಯ, ಜವಾಬ್ದಾರಿ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರೋರು ನಾವು. ಮಹಾತ್ಮ ಗಾಂಧೀಜಿ, ನೆಹರು, ವಲ್ಲಭಾಯ್ ಪಟೇಲ್, ಆಜಾದ್ ಅನೇಕ ಜನ ಪ್ರಾಣತ್ಯಾಗ ಮಾಡಿದ್ದಾರೆ. ನೆಹರು ಫ್ಯಾಮಿಲಿ ಯಾರು ಗ್ರಾಮ ಪಂಚಾಯಿತಿ ಚೇರ್ಮನ್ ಬಿಟ್ಕೊಡಕ್ ತಯಾರಾಗಿಲ್ಲ ಇವತ್ತು. ಅಂಥದ್ರಲ್ಲಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ನನಗೆ ಪ್ರಧಾನಮಂತ್ರಿ ಪಟ್ಟ ಬೇಡ ಅಂತೇಳಿ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ. ಮನಮೋಹನ್ ಸಿಂಗ್ನಂತ ಒಬ್ಬ ಆರ್ಥಿಕ ತಜ್ಞರನ್ನ ಪ್ರಧಾನಮಂತ್ರಿ ಮಾಡಿ ಈ ದೇಶದ ಮೂಲಭೂತ ಸಮಸ್ಯೆಗಳು, ರೈಟ್ ಟು ವರ್ಕ್, ರೈಟ್ ಟು ಎಜುಕೇಶನ್, ರೈಟ್ ಟು ಇನ್ಫಾರ್ಮೇಶನ್, ಅದಕ್ಕೆ ಸೋನಿಯಾ ಗಾಂಧಿ ಅವರು ಕಾರಣ ಅಂತಕ್ಕಂಥದ್ದನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ. ರೈತರ ಸಾಲ ಮನ್ನಾ ಮಾಡಿದ್ರು. ಇವರು
ನರೇಂದ್ರ ಮೋದಿ ಅವರು ರೈತ ವಿರೋಧಿ ಕಾನೂನುಗಳನ್ನ ಮಾಡಿ ರೈತರು 1 ವರ್ಷ ಚಳವಳಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. 1 ವರ್ಷ ಚಳವಳಿ ವಿಧಿ ಇಲ್ದೇನೆ ವಾಪಸ್ ತಗೊಂಡ್ರು. ಕರ್ನಾಟಕದಲ್ಲಿ ಇನ್ನೂ ತಗೊಂಡಿಲ್ಲ. APMC ಹಾಳು ಮಾಡಿದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬಂದಿದ್ದೀರಿ. ಮುಂದಿನ ಭವಿಷ್ಯವನ್ನು ರೂಪಿಸ್ತಕ್ಕಂಥವರು. ಅದರಿಂದ ನೀವೆಲ್ಲರೂ ಕೂಡ ಮಾಡಬೇಕು. ಶ್ಯಾಮ್ನವರು ಶಿವಶಂಕರಪ್ಪನವರು ಈ 50 ಎಕರೆ ಜಮೀನನ್ನ ಫಂಕ್ಷನ್ ಮಾಡ್ಲಿಕ್ಕೋಸ್ಕರವಾಗಿ ಕೊಟ್ಟಿದ್ದಾರೆ. ಶ್ಯಾಮ್ನವರು ಶಿವಶಂಕರಪ್ಪನವರಿಗೆ, ಮಲ್ಲಿಕಾರ್ಜುನ ಅವರಿಗೆ ನನ್ನ ಧನ್ಯವಾದಗಳು. ಅದರ ಜೊತೆಗೆ ದೇಶಪಾಂಡೆ ಅವರಿಗೆ, ರಾಯಾರೆಡ್ಡಿ ಅವರಿಗೆ, ಮಾದೇವಪ್ಪನವರಿಗೆ, KN ರಾಜಣ್ಣ ಅವರಿಗೆ, ಸುರೇಶ್ ಅವರಿಗೆ, ಜಮೀರ್ ಅವರಿಗೆ, ಬೋಸರಾಜ್ ಅವರಿಗೆ, ಯಾರ್ಯಾರು ಪಾದಯಾತ್ರೆಯಿಂದ ಬಂದಿದ್ದೀರಿ, ಕೆಲವರು ನಡಿಗೆಯಲ್ಲಿ ಬಂದಿದ್ದೀರಿ, ಕಾರಲ್ಲಿ ಬಂದಿದ್ದೀರಿ, ಮೋಟರ್ ಬೈಕ್ಗಳಲ್ಲಿ ಬಂದಿದ್ದೀರಿ, ಕಲಾವಿದರು ಸರ್ಕಾರದಿಂದ ಬಹಳ ಯಶಸ್ವಿಯಾದಂತ